ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅದು 1803ನೇ ಇಸವಿ ಕೇರಳದಲ್ಲಿರುವ ಟ್ರಾವನ್ಕೋರ್ ಸಂಸ್ಥಾನದಲ್ಲಿನ ಒಂದು ಮನೆಗೆ ಎಂದಿನಂತೆ ತೆರಿಗೆ ವಸೂಲಿ ಮಾಡುತ್ತಿದ್ದಂತಹ ಪ್ರವತ್ಯಾರ್ ಎಂಬ ಒಬ್ಬ ಗ್ರಾಮಾಧಿಕಾರಿ ಬಂದು ಆ ಮನೆಯ ಬಾಗಿಲು ತಟ್ಟಿದ. ಒಂದು ಮಹಿಳೆ ಬಾಗಿಲು ತೆರೆದಳು. ಆಗ ಪ್ರವತ್ಯಾರ್ ಆ ಮಹಿಳೆಯ ವಕ್ಷಸ್ಥಳದ ಕಡೆ ನೋಡುತ್ತಾ, ಓಯ್ ನಂಗೇಲಿ, ನಿನಗೆಷ್ಟು ಸೊಕ್ಕಿದ್ದರೆ ರಾಜಾಜ್ಞೆಯನ್ನೇ ತಿರಸ್ಕರಿಸಿ ಎದೆಗಳಿಗೆ ಕಟ್ಟಬೇಕಿರುವ ತೆರಿಗೆ ಪಾವತಿಸದೆ ನಿನ್ನ ಎದೆಗಳನ್ನು ವಸ್ತ್ರದಿಂದ ಮುಚ್ಚಿಕೊಳ್ಳುತ್ತೀಯ. ಇದಕ್ಕೆ ಪ್ರತಿಯಾಗಿ ಈಗಿಂದೀಗಲೇ ನೀನು 2ರಷ್ಟು ತೆರಿಗೆ ಪಾವತಿಸೆಂದು ಆಕೆಯನ್ನು ಎಚ್ಚರಿಸಿದ ಆ ಅಧಿಕಾರಿ ಪ್ರವತ್ಯಾರ್. ನಾನು ಕಟ್ಟುವುದಿಲ್ಲವೆಂದು ಆಕೆ ಸಾಧ್ಯವಾದಷ್ಟು ಎದುರಿಸಿದಳು. ಹೌದಾ, ಹಾಗಾದರೆ ಅನುಭವಿಸು ಎಂದು ತನ್ನೊಂದಿಗೆ ಬಂದಂತಹ ಸೈನಿಕರಿಗೆ ಆಕೆಯನ್ನು ಅತ್ಯಾಚಾರ ಮಾಡುವಂತೆ ಆದೇಶಿಸಿದ ಆ ಅಧಿಕಾರಿ. ಆಗ ಅವಳು, ದಯವಿಟ್ಟು ನನ್ನನ್ನೇನು ಮಾಡಬೇಡಿ, ನಿಮಗೆ ಬೇಕಿರುವುದು ಎದೆಗಳಿಗೆ ತೆರಿಗೆ ತಾನೆ, ಅದನ್ನೇ ಕೊಡುತ್ತೇನೆ ತಾಳಿ ಎಂದು ಹೇಳಿ ಕೋಣೆಯೊಳಗೋಗಿ ಹೊರಬಂದಳು. ಆಕೆಯ ಕೈಯಲ್ಲೊಂದು ಚೂಪಾದ ಕತ್ತಿ, ಮತ್ತೊಂದು ಕೈಯಲ್ಲಿ ಒಂದು ಬಾಳೆ ಎಲೆ ತಂದಳು. ಆ ಗ್ರಾಮಾಧಿಕಾರಿಯೊಂದಿಗೆ ನಂಗೇಲಿ, ನನಗೆ ಎದೆಗಳಿದ್ದರೆ ತಾನೇ ನಿನಗೆ ತೆರಿಗೆ ಪಾವತಿಸಬೇಕು, ಅವೇ ಇಲ್ಲದಿದ್ದರೆ ನಿನಗೆ ತೆರಿಗೆ ಪಾವತಿಸಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ, ತೆಗೆದುಕೋ ಎಂದು ಹೇಳಿ ಆ ಚೂಪಾದ ಕತ್ತಿಯಿಂದ ತನ್ನೆರಡೂ ಎದೆಗಳನ್ನು ಕತ್ತರಿಸಿ ಬಾಳೆ ಎಲೆಯ ಮೇಲಿಟ್ಟು ಆ ಗ್ರಾಮಾಧಿಕಾರಿಗೆ ಕೊಟ್ಟಳು. ಈ ನಂಗೇಲಿಯ ಕತೆ ನಾವು ತಿಳಿಯಲೇಬೇಕಾದ ಬಹುಮುಖ್ಯವಾದ ಕತೆ. ಏಕೆಂದರೆ ನಮಗಿಲ್ಲಿ ಕಾಣಿಸುವ ಕತೆ ಒಂದಾದರೆ, ನಾನೀ ಕಥೆಯನ್ನು ತೀವ್ರವಾಗಿ ಪರಿಶೀಲಿಸಿದ ನಂತರ ಇದರ ಹಿಂದಿರುವ ಮತ್ತೊಂದು ಕತೆ ತಿಳಿಯಿತು. ಆ ಅಸಲಿ ಕತೆ ಏನೆಂದು ಈಗ ನೋಡೋಣ ಬನ್ನಿ. ನಂಗೇಲಿ ಇಂತಹ ಘೋರವಾದ ಕೆಲಸ ಏಕೆ ಮಾಡಿದಳೆಂದು ನೀವು ತಿಳಿಯುವುದಕ್ಕೂ ಮುಂಚೆ ನಮ್ಮನ್ನು ಆಶ್ಚರ್ಯಕ್ಕೊಳಗಾಗಿಸುವಂತಹ ಚರಿತ್ರೆಯೊಂದನ್ನು ತಿಳಿಯಲೇಬೇಕು. 300 ವರ್ಷಗಳ ಹಿಂದೆ ಯುರೋಪ್ ದೇಶದಲ್ಲಿ ಪ್ರೈಮೋನೋಕ್ಟಾ ಎಂಬ ಒಂದು ಕಾನೂನಿತ್ತು. ಅದರ ಪ್ರಕಾರ ಅವರ ರಾಜ್ಯದಲ್ಲಿ ಯಾವುದೇ ಸ್ತ್ರೀ ವಿವಾಹವಾದರೆ ಆಕೆಯ ಕುಟುಂಬ ವಿವಾಹಕ್ಕೆ ತೆರಿಗೆ ಪಾವತಿಸಬೇಕಿತ್ತು. ಆ ತೆರಿಗೆ ಎಷ್ಟು ಗೊತ್ತಾ? ಅವರು ಜೀವನ ಪರ್ಯಂತ ಕಷ್ಟಪಟ್ಟರೂ ದುಡಿಯಲಾಗದಷ್ಟು. ಒಂದು ವೇಳೆ ಆ ಕುಟುಂಬ ಆ ತೆರಿಗೆ ಪಾವತಿಸಲು ಸಾಧ್ಯವಿಲ್ಲದಿದ್ದರೆ ಆ ರಾಜ್ಯದ ರಾಜ ಅವರ ಮೇಲೆ ಕರುಣೆ ತೋರಿಸಿ ಆ ತೆರಿಗೆಯನ್ನು ಮನ್ನಾ ಮಾಡುತ್ತಾನೆ. ಆದರೆ ಅದಕ್ಕೊಂದು ಷರತ್ತಿದೆ. ಅದೇನೆಂದರೆ, ಆ ಯುವತಿಯು ತನ್ನ ಮೊದಲ ರಾತ್ರಿ ರಾಜನೊಂದಿಗಿರಬೇಕು. ನೀವು ನಂಬುತ್ತೀರೋ ಬಿಡುತ್ತೀರೋ, ಆದರೆ ಆ ರಾಜ್ಯದಲ್ಲಿನ 95% ಯುವತಿಯರ ಮೊದಲ ರಾತ್ರಿ ಆ ರಾಜನೊಂದಿಗೆ ನಡೆದಿತ್ತು. ಅಂತಹ ಹೀನಾಯವಾದ ಚರಿತ್ರೆಯನ್ನು ನಾವು ದಾಟಿ ಇಲ್ಲಿಯವರೆಗೂ ಬಂದಿದ್ದೇವೆ. ಆದರೆ ನಮ್ಮ ದೇಶದ ವಿಷಯಕ್ಕೆ ಬಂದರೆ, ನಮ್ಮ ದೇಶದಲ್ಲಿ ಮತಕಲಹಗಳು ಯಾವಾಗಲೂ ನಡೆಯುತ್ತಲೇ ಇದೆ. ಮೇಲು ಕುಲದವರಿಗೆ ಕೀಳು ಕುಲದವರ ಮೇಲೆ ದ್ವೇಷ. ಅದಕ್ಕಿಂತಲೂ ಹೆಚ್ಚಾಗಿ ಹೇಳಬೇಕಾದರೆ, ಶ್ರೀಮಂತನಿಗೆ ಯಾವಾಗಲೂ ಒಂದು ರೀತಿಯಾದ ಹಠ ಅಥವಾ ಛಲ ಇದ್ದೇ ಇರುತ್ತದೆ. ಅದೇನೆಂದರೆ, ಬಡವ ಯಾವಾಗಲೂ ಬಡವನಾಗಿಯೇ ಇರಬೇಕು. ಆದರೆ ಶ್ರೀಮಂತರು ಮಾತ್ರ ಆ ಬಡವನಿಂದ ತೆರಿಗೆ ಕಟ್ಟಿಸಿಕೊಂಡು, ಅವನಿಂದ ಸೇವೆ ಮಾಡಿಸಿಕೊಂಡು, ಅವನ ಕೈಯಲ್ಲೇ ಕೆಲಸ ಮಾಡಿಸಿಕೊಂಡು ಇವರಿನ್ನೂ ಶ್ರೀಮಂತನಾಗಬೇಕೆಂಬ ದುರಾಸೆ. ಆದ್ದರಿಂದಲೇ ಅಂದಿನ ಕಾಲದಲ್ಲಿ ಕೇರಳ ರಾಜ್ಯದ ಟ್ರಾವನ್ಕೋರ್ ಸಂಸ್ಥಾನದ ರಾಜ ಕೀಳು ಕುಲದವರು ಅಧಿಕವಾದ ತೆರಿಗೆ ಪಾವತಿಸಬೇಕೆಂಬ ಕಾನೂನು ಜಾರಿಗೊಳಿಸಿದ್ದ. ಆ ರಾಜ ಆ ಪ್ರಾಂತ್ಯದಲ್ಲಿದ್ದ ಕೀಳು ಕುಲದವರಾದ ನಾದರ್ ಹಾಗೂ ಇಚ್ವಾರ್ ಕುಲದವರ ಬಳಿ 101 ರೀತಿಯಲ್ಲಿ ಅಧಿಕವಾದ ತೆರಿಗೆ ವಸೂಲಿ ಮಾಡುತ್ತಿದ್ದ. ಗಂಡಸರು ಮೀಸೆ ಬೆಳೆಸಬೇಕೆಂದರೂ ತೆರಿಗೆ ಪಾವತಿಸಬೇಕಿತ್ತು. ಹೆಂಗಸರು ಚಿನ್ನದ ಆಭರಣಗಳು ಧರಿಸಬೇಕೆಂದರೂ ತೆರಿಗೆ ಪಾವತಿಸಬೇಕು. ಎಲ್ಲದಕ್ಕಿಂತಲೂ ಘೋರವಾದ ತೆರಿಗೆ ಏನು ಗೊತ್ತಾ? ಎದೆಗಳಿಗೆ ತೆರಿಗೆ ಕಟ್ಟುವುದು. ಅಂದರೆ ಎದೆ ಎಷ್ಟು ದೊಡ್ಡದಾಗಿದ್ದರೆ ಅಷ್ಟು ಹೆಚ್ಚು ತೆರಿಗೆ ಆ ಯುವತಿ ಪಾವತಿಸಬೇಕಿತ್ತು. ಆ ರಾಜನ ಉದ್ದೇಶದಲ್ಲಿ ಹೆಚ್ಚು ಪೌಷ್ಟಿಕ ಆಹಾರ ಸೇವಿಸಿದರೆ ಆ ಮಹಿಳೆಯ ವಕ್ಷಸ್ಥಳ ದೊಡ್ಡ ಗಾತ್ರದಲ್ಲಿರುತ್ತದೆ. ಅಂದರೆ ಹೆಚ್ಚು ಪೌಷ್ಟಿಕ ಆಹಾರ ಸೇವಿಸುತ್ತಿದ್ದಾರೆಂದರೆ ಅವರ ಬಳಿ ಹೆಚ್ಚು ಹಣ ಇದ್ದೇ ಇರುತ್ತದೆ. ಹಾಗಾಗಿ ಎಷ್ಟು ದೊಡ್ಡ ವಕ್ಷಸ್ಥಳವಿದ್ದರೆ ಅಷ್ಟು ಹೆಚ್ಚು ತೆರಿಗೆ ಪಾವತಿಸಬೇಕೆಂಬ ಕಾನೂನು ಜಾರಿಗೊಳಿಸಿದ್ದ ಆ ನೀಚವಾದ ರಾಜ. ಆ ಕಾನೂನನ್ನೇ ನಂಗೇಲಿ ವ್ಯತಿರೇಕಿಸಿದ್ದು. ಏತಕ್ಕಾಗಿ ನಾವು ತೆರಿಗೆ ಕಟ್ಟಬೇಕು? ಶ್ರೀಮಂತ ಕುಲದವರಿಗಿಲ್ಲದ ತೆರಿಗೆ ನಮ್ಮಂತಹ ಬಡವರೇಕೆ ಪಾವತಿಸಬೇಕು? ಏತಕ್ಕಾಗಿ ಬಡವ ಯಾವಾಗಲೂ ಸಾಲದಲ್ಲೇ ಹುಟ್ಟಿ ಸಾಲದಿಂದಲೇ ಮರಣಿಸಬೇಕು? ನಾವು ದುಡಿದ ದುಡ್ಡಿನಿಂದ ನಾವು ಬದುಕಬೇಕಾ ಅಥವಾ ನಿಮ್ಮನ್ನು ಬದುಕಿಸಬೇಕಾ? ಈ ತೆರಿಗೆ ಕಟ್ಟಲಾಗದೆ ಎಷ್ಟೋ ಜನ ಮಹಿಳೆಯರು ಮನೆಯಿಂದ ಹೊರಗೆ ಬರುತ್ತಿಲ್ಲ. ಇದು ಅನ್ಯಾಯ, ಅಧರ್ಮ. ನಮ್ಮ ಸಹನೆ ನಶಿಸಿದೆ. ಇನ್ನು ಮುಂದೆ ನಾವು ತೆರಿಗೆ ಪಾವತಿಸುವುದಿಲ್ಲ ಎಂದು ಕಟ್ಟುನಿಟ್ಟಾಗಿ ಹೇಳಿದಳು ನಂಗೇಲಿ. ಆದ್ದರಿಂದಲೇ ಗ್ರಾಮಾಧಿಕಾರಿ ಆಕೆಯನ್ನು ಶಿಕ್ಷಿಸಲು ಕೆಲವು ಸೈನಿಕರೊಂದಿಗೆ ಅವಳ ಮನೆಗೆ ಬರುತ್ತಾನೆ.
ಆದರೆ ಅವಳು ತನ್ನ ಎದೆಗಳನ್ನು ಕತ್ತರಿಸಿ ಬಾಳೆ ಎಲೆಯ ಮೇಲಿಟ್ಟು ಅವನಿಗೆ ನೀಡುತ್ತಾಳೆ. ನಂತರ ತೀವ್ರವಾದ ರಕ್ತಸ್ರಾವದಿಂದ ನಂಗೇಲಿ ಅಲ್ಲಿಂದಲ್ಲೇ ಪ್ರಾಣ ಬಿಟ್ಟಳು. ಆಕೆಯ ಸಾವನ್ನು ನೋಡಿ ಸಹಿಸಲಾರದೆ ನಂಗೇಲಿಯ ಗಂಡ ಉರಿಯುತ್ತಿರುವ ಆಕೆಯ ಚಿತೆಯೊಳಗೆ ಬಿದ್ದು ಪ್ರಾಣ ಕಳೆದುಕೊಂಡ. ಚರಿತ್ರೆಯಲ್ಲಿರುವ ಮೊಟ್ಟ ಮೊದಲನೆಯ ಹಾಗೂ ಕೊನೆಯ ಪತಿ ಸಹಗಮನವೆಂದರೆ ಇದೇ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ, ನಂಗೇಲಿ ಎದೆಗಳಿಗೆ ತೆರಿಗೆ ಪಾವತಿಸಲು ವ್ಯತಿರೇಕಿಸಿದ್ದು ಆಕೆಯಿಂದ ಅವಳ ಎದೆಗಳನ್ನು ವಸ್ತ್ರದಿಂದ ಮುಚ್ಚಲು ಸಾಧ್ಯವಿಲ್ಲ ಎಂದಲ್ಲ, ತನ್ನ ಶರೀರ ಭಾಗ ಬೇರೆಯವರು ನೋಡುತ್ತಿದ್ದಾರೆಂದು ನಾಚಿಕೆಯಿಂದಲೂ ಅಲ್ಲ. ಕೇವಲ ತೆರಿಗೆ ಹೆಸರಿನಿಂದ ಅಗ್ರಕುಲದವರು ಮಾಡುತ್ತಿರುವ ಇಂತಹ ಹೀನಾಯವಾದ ವ್ಯವಸ್ಥೆಗೆ ವ್ಯತಿರೇಕವಾಗಿ ಆಕೆ ಆ ರೀತಿ ಮಾಡಿದಳು. ಏಕೆಂದರೆ 1940ರವರೆಗೂ ಸಹ ಕೇರಳ ರಾಜ್ಯದಲ್ಲಿ ಮಹಿಳೆಯರು ಮೇಲು ಕುಲದವರಾಗಲಿ ಕೀಳು ಕುಲದವರಾಗಲಿ ಯಾರೂ ಸಹ ಸೊಂಟದ ಮೇಲ್ಭಾಗ ವಸ್ತ್ರ ಧರಿಸುತ್ತಿರಲಿಲ್ಲ. ಅದು ಅವರ ವಸ್ತ್ರ ಸಂಸ್ಕೃತಿಯಲ್ಲೇ ಇರಲಿಲ್ಲ. ಕೇರಳದಲ್ಲಿ ಮೊಟ್ಟ ಮೊದಲನೆಯ ಬಾರಿ ತಮ್ಮ ವಕ್ಷಸ್ಥಳವನ್ನು ಒಂದು ವಸ್ತ್ರದಿಂದ ಮುಚ್ಚಿದ್ದು 17ನೇ ಶತಮಾನದಲ್ಲಿ. ಅದು ಕೂಡ ಅವರ ವಕ್ಷಸ್ಥಳ ಬಿಗಿಯಾಗಿರಿಸಲು ಮಾತ್ರವೇ. ಅದರ ನಂತರ ಬ್ರಿಟಿಷರು ಭಾರತದೊಳಗೆ ಪ್ರವೇಶಿಸಿದರು. ಕ್ರಿಸ್ಟಿಯಾನಿಟಿ ಅಧಿಕವಾಯಿತು. ಆಗಲೇ ಅವರನ್ನು ನೋಡಿ ಎಲ್ಲರೂ ರವಿಕೆ ತೊಡಲು ಪ್ರಾರಂಭಿಸಿದರು. ಆದರೆ ನಂಗೇಲಿ ಸತ್ತ ಮೇಲೆ ಕೀಳು ಕುಲದವರೆಲ್ಲರೂ ಒಟ್ಟುಗೂಡಿ ಎದೆಗಳಿಗೆ ತೆರಿಗೆ ಕಟ್ಟುವುದಿಲ್ಲವೆಂದು ವ್ಯತಿರೇಕಿಸಿದರು. ಕೆಲ ದಿನಗಳ ನಂತರ ಇಬ್ಬರು ಮಹಿಳೆಯರು ಬಟ್ಟೆಗಳನ್ನು ತೆಗೆದು ನಗ್ನವಾಗಿ ಒಂದು ಮರಕ್ಕೆ ನೇಣು ಬಿಗಿದುಕೊಂಡರು. ಆಗ ಮದ್ರಾಸ್ ರಾಜ್ಯದಲ್ಲಿನ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಒತ್ತಡದ ಮೇರೆಗೆ ಟ್ರಾವನ್ಕೋರ್ನ ರಾಜ ಆ ಎದೆಗಳ ತೆರಿಗೆ ಕಾನೂನನ್ನು ರದ್ದುಗೊಳಿಸಿದ. ಆದರೆ ಇದಕ್ಕೂ ಸಹ ಒಂದು ಷರತ್ತನ್ನು ವಿಧಿಸಿದ್ದ. ಅದೇನೆಂದರೆ, ಮೇಲುಕುಲದ ಸ್ತ್ರೀಗಳು ತಮ್ಮ ವಸ್ತ್ರ ಧರಿಸುವಂತಹ ಶೈಲಿಯಲ್ಲಿ ಕೀಳು ಕುಲದ ಸ್ತ್ರೀಗಳು ವಸ್ತ್ರ ಧರಿಸುವಂತಿಲ್ಲ. ಒಂದು ಮಾತಲ್ಲಿ ಹೇಳಬೇಕೆಂದರೆ, ನಮ್ಮ ಭಾರತದಲ್ಲಿ ಕುಲ ವ್ಯವಸ್ಥೆ ಮೊದಲಾದದ್ದು, ಜಾತಿ ಮತ ಭೇದಗಳು ಅಧಿಕವಾಗಿರುವುದು ಕೇರಳದಲ್ಲಿಯೇ. ಆದ್ದರಿಂದಲೇ ನಮ್ಮ ಸ್ವಾಮಿ ವಿವೇಕಾನಂದರು ಕೇರಳ ಹುಚ್ಚರು ಪಾಲಿಸುವಂತಹ ರಾಷ್ಟ್ರವೆಂದು ಅಂದಿನ ಕಾಲದಲ್ಲೇ ಹೇಳಿದ್ದರು. ಆದ್ದರಿಂದಲೇ ಕೇರಳದಲ್ಲಿ ಈ ಕುಲ ವ್ಯವಸ್ಥೆ ಹಿಡಿಸದೆ 60% ಹಿಂದೂಗಳು ಕ್ರಿಶ್ಚಿಯನ್ ಮತಕ್ಕೆ ಬದಲಾದರು. ಬರೀ ಕೇರಳ ರಾಷ್ಟ್ರದಲ್ಲಿ ಮಾತ್ರವಲ್ಲ, ಭಾರತ ದೇಶವಿಡೀ ಪ್ರಜೆಗಳಿಗೆ ದೇಶಭಕ್ತಿಗಿಂತಲೂ ಈ ಕುಲಗಳ ಹುಚ್ಚು ಜನರನ್ನು ಆಳವಾಗಿ ಆವರಿಸಿದೆ. ಎಷ್ಟೋ ಜನ ಈ ಕುಲದ ಹುಚ್ಚಿನಿಂದ ಅವರು ಮನುಷ್ಯರೆಂದು ಸಹ ಮರೆತು ಮೃಗಗಳಂತೆ ಪ್ರವರ್ತಿಸುತ್ತಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಕುಲದ ಹುಚ್ಚರಿರುವುದರಿಂದಲೇ ಈ ದೇಶ ದಿನೇ ದಿನೇ ಹಿಂದೆಜ್ಜೆ ಹಾಕುತ್ತಿದೆ. ಮನುಷ್ಯ ಜಾತಿಗಲ್ಲದೆ ಮನುಷ್ಯನಿಗೆ ಬೆಲೆ ಕೊಟ್ಟು, ಕುಲಕ್ಕಲ್ಲದೆ ಮನುಷ್ಯನ ಪ್ರತಿಭೆಗೆ ಬೆಲೆ ಕೊಡುವ ದಿನ ಅತಿ ಶೀಘ್ರದಲ್ಲೇ ಬರಬೇಕೆಂದು ಆಶಿಸೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ವಕ್ಷಸ್ಥಳಕ್ಕೆ ತೆರಿಗೆ ಕಟ್ಟಲಾಗದೆ ತನ್ನ ಎದೆಗಳನ್ನೇ ಕತ್ತರಿಸಿಕೊಟ್ಟಂತಹ ನಂಗೇಲಿಯ ಅಸಲಿ ಕತೆ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಮಾಹಿತಿ ತಿಳಿಯಲು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.